ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಸದ್ದು ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಇನ್ನೊಂದು ವಿಚಾರ, ದಲಿತ ಸಿಎಂ ಕೂಗು. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡ್ಕೊಂಡು ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತದೆ. ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಇದೀಗ ಸಿದ್ದರಾಮಯ್ಯ ಟೀಮ್ ಕೂಡ ದಲಿತ ಸಿಎಂ ಕೂಗೆತ್ತಿದ್ದಾರೆ. ಈ ಕೇಶಿಗಿಂತ ಮೊದಲು ಪರಂ ಸಿಎಂ ಆಗಬೇಕು. ಸಿದ್ದರಾಮಯ್ಯ ಪಟಾಲಂನಿಂದ ಹೊಸ ದಾಳ. ಪವರ್ ಫೈಟ್ ಜೊತೆ ಕೂಲಿ ಕಾಳಗ ಶುರುವಾಗಿದೆ. ಡಿಕೆಶಿಗೂ ಮುನ್ನ ಪರಮೇಶ್ವರ್ಗೆ ಕೂಲಿ ಕೊಡಬೇಕು. ಪರಮೇಶ್ವರ್ ಹಳೆ ಸಾಲವನ್ನು ಕ್ಲಿಯರ್ ಮಾಡಬೇಕು. ಕರ್ನಾಟಕದ ಸಿಎಂ ರೇಸ್ನಲ್ಲಿ ಮೊದಲ ಆಯ್ಕೆ ಸಿದ್ದರಾಮಯ್ಯ, ಎರಡನೇ ಆಯ್ಕೆ ಪರಮೇಶ್ವರ್. ಅವಶ್ಯಕತೆ ಬಿದ್ರೆ ದಲಿತ ಸಿಎಂ ಪರಮೇಶ್ವರ್ ಆಗಲಿ ಎಂದು ರೆಬಲ್ ರಾಜಣ್ಣ ಡಿಕೆ ಶಿವಕುಮಾರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ತಾನೇ ಗೆದ್ದಿದ್ದು. ಇವರು ಅಧ್ಯಕ್ಷ ಇರಬಹುದು. ಇವಾಗಿಂದ ಪರಮೇಶ್ವರ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತ ಹಾಕಿ ಆಮೇಲೆ ಈ ಚುಕ್ತ ಮಾಡಿದ್ರು. ಸಿದ್ದರಾಮಯ್ಯನವ್ರು ಇರಬೇಕು ಅನ್ನೋನು. ಗೊತ್ತಾಯ್ತಾ? ಅನಿವಾರ್ಯತೆ ಬಂದ್ರೆ ದಲಿತ ಸಿಎಂ ಪರಮೇಶ್ವರ್ ಆಗ್ಲಿ ಅನ್ನೋ. ಚುನಾವಣೆಗೆ ಹೋಗೋಣ, ಗೆದ್ದು ಸಿಎಂ ಆಗಲಿ. ಏನು ಆಟ ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂತ ಏನಂತ ಅರ್ಥ? ಅದು ಯಾಕಾಗ್ತದೆ? ಯಾಕೆ ಮಾಡಬೇಕು? ಅಲ್ಲಲ್ಲ, ಅವರು ನೋಡಿ, ಯಾವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? ಸಿಎಲ್ಪಿ ಅಲ್ವೇನ್ರಿ? ಸಿಎಲ್ಪಿ ನಲ್ಲಿ ತೀರ್ಮಾನ ಆಗಬೇಕು. ಯಾರು ಸಿಎಲ್ಪಿ ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಂದ ಯಾರನ್ನ ಕೇಳಿದ್ದಾರೆ? ಖರ್ಗೆ ಪರ ಬ್ಯಾಟ್ ಬೀಸಿದ ಕೆಜೆ ಜಾರ್ಜ್. ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ. ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ. ಇವತ್ತು ಎಐಸಿಸಿ ಅಧ್ಯಕ್ಷನ ಮಾಡಿದೀವಿ. ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ? ಒಂದು ವೇಳೆ ಸಿದ್ದರಾಮಯ್ಯರನ್ನು ಕೆಳಗಿಳಿಸಬೇಕಾದ ಸ್ಥಿತಿ ಬಂದ್ರೆ ಖರ್ಗೆ, ಪರಮೇಶ್ವರ್ ಕೂಡ ರೇಸ್ಗೆ ಎಂಟ್ರಿ ಕೊಡ್ತಾರೆ. ದಲಿತ ನಾಯಕ ಮುಖ್ಯಮಂತ್ರಿ ಆಗೋದಾದ್ರೆ ಡಿಕೆ ಶಿವಕುಮಾರ್ ಕೂಡ ಒಪ್ಪಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಸದ್ದು ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಇನ್ನೊಂದು ವಿಚಾರ, ದಲಿತ ಸಿಎಂ ಕೂಗು. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡ್ಕೊಂಡು ರಾಜ್ಯದಲ್ಲಿ ಆಗಾಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತದೆ. ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಮುಂದಿನ ಸಿಎಂ ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಇದೀಗ ಸಿದ್ದರಾಮಯ್ಯ ಟೀಮ್ ಕೂಡ ದಲಿತ ಸಿಎಂ ಕೂಗೆತ್ತಿದ್ದಾರೆ. ಈ ಕೇಶಿಗಿಂತ ಮೊದಲು ಪರಂ ಸಿಎಂ ಆಗಬೇಕು. ಸಿದ್ದರಾಮಯ್ಯ ಪಟಾಲಂನಿಂದ ಹೊಸ ದಾಳ. ಪವರ್ ಫೈಟ್ ಜೊತೆ ಕೂಲಿ ಕಾಳಗ ಶುರುವಾಗಿದೆ. ಡಿಕೆಶಿಗೂ ಮುನ್ನ ಪರಮೇಶ್ವರ್ಗೆ ಕೂಲಿ ಕೊಡಬೇಕು. ಪರಮೇಶ್ವರ್ ಹಳೆ ಸಾಲವನ್ನು ಕ್ಲಿಯರ್ ಮಾಡಬೇಕು. ಕರ್ನಾಟಕದ ಸಿಎಂ ರೇಸ್ನಲ್ಲಿ ಮೊದಲ ಆಯ್ಕೆ ಸಿದ್ದರಾಮಯ್ಯ, ಎರಡನೇ ಆಯ್ಕೆ ಪರಮೇಶ್ವರ್. ಅವಶ್ಯಕತೆ ಬಿದ್ರೆ ದಲಿತ ಸಿಎಂ ಪರಮೇಶ್ವರ್ ಆಗಲಿ ಎಂದು ರೆಬಲ್ ರಾಜಣ್ಣ ಡಿಕೆ ಶಿವಕುಮಾರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ತಾನೇ ಗೆದ್ದಿದ್ದು. ಇವರು ಅಧ್ಯಕ್ಷ ಇರಬಹುದು. ಇವಾಗಿಂದ ಪರಮೇಶ್ವರ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತ ಹಾಕಿ ಆಮೇಲೆ ಈ ಚುಕ್ತ ಮಾಡಿದ್ರು. ಸಿದ್ದರಾಮಯ್ಯನವ್ರು ಇರಬೇಕು ಅನ್ನೋನು. ಗೊತ್ತಾಯ್ತಾ? ಅನಿವಾರ್ಯತೆ ಬಂದ್ರೆ ದಲಿತ ಸಿಎಂ ಪರಮೇಶ್ವರ್ ಆಗ್ಲಿ ಅನ್ನೋ. ಚುನಾವಣೆಗೆ ಹೋಗೋಣ, ಗೆದ್ದು ಸಿಎಂ ಆಗಲಿ. ಏನು ಆಟ ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ.
ಮುಂದೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು? ಯಾಕಾಗ್ತದೆ? ಯಾಕೆ ಮಾಡಬೇಕು? ಅಲ್ಲಲ್ಲ, ಅವರು ನೋಡಿ, ಯಾವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLP ನಲ್ಲಿ ತೀರ್ಮಾನ ಆಗಬೇಕು. ಯಾರು CLP ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಕ್ಕೆ ಯಾರನ್ನ ಕೇಳಿದಾರ? ಖರ್ಗೆ ಪರ ಬ್ಯಾಟ್ ಬೀಸಿದ ಕೆಜೆ ಜಾರ್ಜ್. ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ. ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ, ಇವತ್ತು AICC ಅಧ್ಯಕ್ಷರನ್ನ ಮಾಡ್ತೀವಿ. ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರು AICC ಅಧ್ಯಕ್ಷರಾಗಿದ್ದಾರೆ, ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ? ಒಂದು ವೇಳೆ ಸಿದ್ದರಾಮಯ್ಯರನ್ನು ಕೆಳಗಿಳಿಸಬೇಕಾದ ಸ್ಥಿತಿ ಬಂದ್ರೆ ಖರ್ಗೆ, ಪರಮೇಶ್ವರ್ ಕೂಡ ರೇಸ್ಗೆ ಎಂಟ್ರಿ ಕೊಡ್ತಾರೆ. ದಲಿತ ನಾಯಕ ಮುಖ್ಯಮಂತ್ರಿ ಆಗೋದಾದ್ರೆ DK ಶಿವಕುಮಾರ್ ಕೂಡ ಒಪ್ಪಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಸದ್ದು ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಇನ್ನೊಂದು ವಿಚಾರ, ದಲಿತ CM ಕೂಗು. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಆಗಾಗ ದಲಿತ CM ಕೂಗು ಮುನ್ನೆಲೆಗೆ ಬರ್ತಾ ಇರುತ್ತದೆ. CM ಸಿದ್ದರಾಮಯ್ಯ ಒಂದು ವೇಳೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಮುಂದಿನ CM ದಲಿತರೇ ಆಗಬೇಕು ಎಂಬುದು ಅನೇಕ ದಲಿತ ನಾಯಕರ ಆಗ್ರಹ. ಇದೀಗ ಸಿದ್ದರಾಮಯ್ಯ ಟೀಮ್ ಕೂಡ ದಲಿತ CM ಕೂಗೆತ್ತಿದ್ದಾರೆ. DKಶಿಗಿಂತ ಮೊದಲು ಪರಂ CM ಆಗಬೇಕು. ಸಿದ್ದರಾಮಯ್ಯ ಪಟಾಲಂನಿಂದ ಹೊಸ ದಾಳ. ಪವರ್ ಫೈಟ್ ಜೊತೆ ಕೂಲಿ ಕಾಳಗ ಶುರುವಾಗಿದೆ. DKಶಿಗೂ ಮುನ್ನ ಪರಮೇಶ್ವರ್ಗೆ ಕೂಲಿ ಕೊಡಬೇಕು. ಪರಮೇಶ್ವರ್ ಹಳೆ ಸಾಲವನ್ನು ಕ್ಲಿಯರ್ ಮಾಡಬೇಕು. ಕರ್ನಾಟಕದ CM ರೇಸ್ನಲ್ಲಿ ಮೊದಲ ಆಯ್ಕೆ ಸಿದ್ದರಾಮಯ್ಯ, ಎರಡನೇ ಆಯ್ಕೆ ಪರಮೇಶ್ವರ್. ಅವಶ್ಯಕತೆ ಬಿದ್ರೆ ದಲಿತ CM ಪರಮೇಶ್ವರ್ ಆಗಲಿ ಎಂದು ರೆಬಲ್ ರಾಜಣ್ಣ DK ಶಿವಕುಮಾರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ? ಸಿದ್ದರಾಮಯ್ಯ ನೇತೃತ್ವದಲ್ಲಿ ತಾನೇ ಗೆದ್ದಿದ್ದು. ಇವರು ಅಧ್ಯಕ್ಷ ಇರಬಹುದು. ಇವಾಗ ಹಿಂದೆ ಪರಮೇಶ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು, ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆಯ ಕೂಲಿ ಸಾಲ ಇರೋದು. ಮೊದಲು ಅದನ್ನ ಚುಕ್ತ ಹಾಕಿ ಆಮೇಲೆ ಈ ಚುಕ್ತ ಮಾಡಿದ್ರು. ಸಿದ್ದರಾಮಯ್ಯನವ್ರು ಇರಬೇಕು ಅನ್ನೋರು. ಗೊತ್ತಾಯ್ತಾ? ಅನಿವಾರ್ಯತೆ ಬಂದ್ರೆ ದಲಿತ CM ಪರಮೇಶ್ವರ್ ಆಗ್ಲಿ ಅನ್ನೋರು. ಚುನಾವಣೆಗೆ ಹೋಗೋಣ, ಗೆದ್ದು CM ಆಗಲಿ. ಏನ್ ಆಟ ವಿಷಯ? ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು? ಯಾಕಾಗ್ತದೆ? ಯಾಕೆ ಮಾಡಬೇಕು? ಅಲ್ಲಲ್ಲ, ಅವರು ನೋಡಿ, ಯಾವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLP ನಲ್ಲಿ ತೀರ್ಮಾನ ಆಗಬೇಕು. ಯಾರು CLP ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಕ್ಕೆ ಯಾರನ್ನ ಕೇಳಿದಾರ? ಖರ್ಗೆ ಪರ ಬ್ಯಾಟ್ ಬೀಸಿದ ಕೆಜೆ ಜಾರ್ಜ್. ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ. ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ, ಇವತ್ತು AICC ಅಧ್ಯಕ್ಷರನ್ನ ಮಾಡ್ತೀವಿ. ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರು AICC ಅಧ್ಯಕ್ಷರಾಗಿದ್ದಾರೆ, ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ? ಒಂದು ವೇಳೆ ಸಿದ್ದರಾಮಯ್ಯರನ್ನು ಕೆಳಗಿಳಿಸಬೇಕಾದ ಸ್ಥಿತಿ ಬಂದ್ರೆ ಖರ್ಗೆ, ಪರಮೇಶ್ವರ್ ಕೂಡ ರೇಸ್ಗೆ ಎಂಟ್ರಿ ಕೊಡ್ತಾರೆ. ದಲಿತ ನಾಯಕ ಮುಖ್ಯಮಂತ್ರಿ ಆಗೋದಾದ್ರೆ DK ಶಿವಕುಮಾರ್ ಕೂಡ ಒಪ್ಪಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.